ರಾಜ್ಯದಾದ್ಯಂತ ವಿಜಯದಶಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇನ್ನ ವಿಜಯದಶಮಿ ಅಂತ ಬಂದಂತ ಸಂದರ್ಭದಲ್ಲಿ ಇಡೀ ನಾಡಿನ ಹೈಲೈಟ್ ವಿಶ್ವವಿಖ್ಯಾತ ಜಂಬೂ ಸವಾರಿ. ಮೈಸೂರಿನಲ್ಲಿ ನಾಡ ಹಬ್ಬದ ಗತ ವೈಭವ ಮತ್ತೊಮ್ಮೆ ಮರುಕಳಿಸ್ತಾ ಇದೆ. 415ನೇ ಜಂಬೂ ಸವಾರಿಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ಟಚ್ ನೀಡಲಾಗ್ತಾ ಇದೆ. ನ್ಯೂಸ್ 18ನಲ್ಲಿ ದಸರಾದ ಮೆಗಾ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಆಲ್ರೆಡಿ ಈ ಬಾರಿ 11 ದಿನ ಬಂದಿರುವಂಥದ್ದು, 10 ದಿನ ಕಳೆದಿದೆ. ಇವತ್ತು ವಿಜಯದಶಮಿಯ 11ನೇ ದಿನದ ಸಂದರ್ಭದಲ್ಲಿ ಜಂಬೂ ಸವಾರಿಗೋಸ್ಕರ ಕೋಟ್ಯಾನುಕೋಟಿ ಭಕ್ತರು, ಪ್ರವಾಸಿಗರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಅಂಬಾರಿ ಹೊತ್ತು ಸಾಗಲಿರುವಂಥದ್ದು ಅಭಿಮನ್ಯು. ಇದು 6ನೇ ಬಾರಿಗೆ ಅಭಿಮನ್ಯು 750 kg ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ಕೊಳ್ತಾ ಇರುವಂಥದ್ದು. ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇಡೀ ನಾಡಿನ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗ್ತಾ ಇದೆ. ಮೆರವಣಿಗೆ ಮುಖಾಂತರ ಕೊಂಡೊಯ್ಯಲಾಗ್ತಾ ಇರುವಂಥದ್ದು. ಅರಮನೆ ಬಳಿ ನಂದಿ ಧ್ವಜ ಪೂಜೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 1ರಿಂದ 1:18 ಸಂದರ್ಭದಲ್ಲಿ ಸಲ್ಲುವಂತ ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪೂಜೆಯನ್ನ ನೆರವೇರಿಸಲಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ಉತ್ಸವ ಮೂರ್ತಿ ಬರ್ತಾ ಇರುವಂಥದ್ದು. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಕೆಳಗೆ ಬರ್ತಾ ಇದೆ. ಸೀದಾ ಅರಮನೆಯತ್ತ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ನಂತರ ಅರಮನೆಯಲ್ಲಿರುವಂಥ ಚಾಮುಂಡಿ ತಾಯಿಗೂ ವಿಶೇಷ ಪೂಜೆಯನ್ನ ಸಲ್ಲಿಸಿ 750 kg ತೂಕದ ಚಿನ್ನದ ಅಂಬಾರಿಯಲ್ಲಿ ಅರಮನೆಯಲ್ಲಿರುವಂಥ ಚಾಮುಂಡಿ ತಾಯಿಯನ್ನ ಕೂರಿಸಲಾಗುತ್ತೆ. ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಆ ಕಳೆ ನೋಡಿ, ಆ ತೇಜಸ್ಸು ನೋಡಿ. ಚಾಮುಂಡಿ ತಾಯಿಯ ಉತ್ಸವ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಇಡೀ ನಾಡಿನಾದ್ಯಂತ ವಿಜಯದಶಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಇನ್ನು ವಿಜಯದಶಮಿ ಅಂತ ಬಂದಂತ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಇಡೀ ನಾಡಿನಾದ್ಯಂತ ಎಲ್ಲ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈಗ ಏನಾಗ್ತದೆ ಮೈಸೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಸಡಗರ ಯಾವ ರೀತಿಯ ಕಳೆಗಟ್ಟಿದೆ? ಖಂಡಿತ ಪೃಥ್ವಿರಾಜ್, ನಾಡಿನೆಲ್ಲೆಡೆ ವಿಜಯದಶಮಿ ಹಬ್ಬದ ಸಂಭ್ರಮ ಸಡಗರ ಇದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಕ್ಷಣ ಏನಿದೆ, ಯಾಕಂದ್ರೆ 750 kgಯ ಅಂಬಾರಿಯನ್ನ ಹೊತ್ತು ಹೋಗುವಂತ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂಬಾರಿಯಲ್ಲಿ ನಾಡದೇವಿಯಾಗಿರುವಂತಹ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನ ಈಗ ಚಾಮುಂಡಿ ಬೆಟ್ಟದಿಂದ ಮೆರವಣಿಗೆ ಮೂಲಕ, ವಾದ್ಯ ಮೇಳಗಳ ಮೂಲಕ ವಿಶೇಷವಾದಂತ ಬೆಳಿಗ್ಗೆ ಪೂಜೆ ಆಯಿತು. ಧಾರ್ಮಿಕ ವಿಧಿವಿಧಾನಗಳ ಆಚರಣೆಯ ನಂತರ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಬರ್ತಿರುವಂತ, ಮೆರವಣಿಗೆ ಮೂಲಕ ತೆಗೆದುಕೊಂಡು ಬರ್ತಿರುವಂತ ದೃಶ್ಯಗಳು, ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ಸೊ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ವಿಶೇಷವಾದಂತಹ ಪೂಜಾ ಕಾರ್ಯಗಳು ನಡೀತು. ಇದೇ ಉತ್ಸವ ಮೂರ್ತಿಯನ್ನ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ನಿಮಗೆ 1 ಗಂಟೆಗಳ ಕಾಲ ಆಗಬಹುದು, ಮೆರವಣಿಗೆ ಮೂಲಕ ಮೈಸೂರು ನಗರದ ಕೆಲವು ಪ್ರಮುಖ ರಸ್ತೆಗಳೇನಿದ್ದಾವೆ, ರಸ್ತೆಗಳ ಮೂಲಕ ಮೈಸೂರಿನ ಅರಮನೆಗೆ ಕರೆತರುವಂತ ಕಾರ್ಯ ಆಗತ್ತೆ. ಇದೇ ರೀತಿಯಾಗ ಮೆರವಣಿಗೆಯಲ್ಲಿ ಮಾರ್ಗ ಮಧ್ಯದಲ್ಲಿ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಉತ್ಸವ ಮೂರ್ತಿಯ ದರ್ಶನವನ್ನ ಪಡಿಲಿಕ್ಕೆ. ಈ ಉತ್ಸವ ಮೂರ್ತಿಯನ್ನ ಮೈಸೂರು ಅರಮನೆಗೆ ಪ್ರವೇಶ ಆದ ಕೂಡಲೇ ಯದುವೀರ್ ಒಡೆಯರ್ ಅವರು ವಿಶೇಷವಾದಂತಹ ಪೂಜೆಯನ್ನು ಕೂಡ ಮಾಡಲಿದ್ದಾರೆ. ಯಾಕಂದ್ರೆ ಇದೇ ಉತ್ಸವ ಮೂರ್ತಿಯಲ್ಲಿ 750 kgಯ ಚಿನ್ನದ ಅಂಬಾರಿ ಇದೆಯಲ್ಲ, ಅದರಲ್ಲಿ ಕೂಡುವಂತ ಉತ್ಸವ ಮೂರ್ತಿಯ ದೇವಿ ಇದು. ಸೊ ಈ ದೇವಿಯನ್ನ ದರ್ಶನ ಪಡೆಯಲಿಕ್ಕೆ ಬೆಳಗ್ಗೆಯಿಂದಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ರು. ನುಗ್ಗಲು ಕೂಡ ಆಯ್ತು. ಇನ್ನು ಮೈಸೂರು ನಗರದ ಪ್ರವೇಶ ಕೊಡ್ತಿದ್ದಂತೆ ಇನ್ನೂ ಕೂಡ ಸಾಹಸ ರೀತಿಯಾದಂತಹ ದೃಶ್ಯಗಳು ಕಾಣಬಹುದು. ಯಾಕಂದ್ರೆ ಪೊಲೀಸರು ಬಹಳ ಕಷ್ಟ ಪಡ್ತಿರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಕಳೆದ 8 ದಿನಗಳಿಂದ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ನೋಡ್ತಾ ಹೋದ್ರೆ ಈ ವರ್ಷ ಇನ್ನು ಜನರ ಸಂಖ್ಯೆ ಏನಿದೆ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. 1 ಗಂಟೆ 8 ನಿಮಿಷಕ್ಕೆ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪೂಜೆಯನ್ನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜವಂಶಸ್ಥ ಯದುವೀರ್ ಅವರು ಕೂಡ ಉಪಸ್ಥಿತಿ ಇರಲಿದ್ದಾರೆ. ಸಂಜೆ 5 ಗಂಟೆ ವೇಳೆಗೆ ಅಂದ್ರೆ 4:46ರಿಂದ 5 ಗಂಟೆ 6 ನಿಮಿಷದವರೆಗೂ ಇರುವಂತಹ ಶುಭ ಲಗ್ನ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಕಾರ್ಯ, ಅಂಬಾರಿಗೆ
ಪುಷ್ಪಾರ್ಚನೆ ಮಾಡುವಂತ ಕಾರ್ಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. 750 ಕೆಜಿಯ ಅಂಬಾರಿಯನ್ನ ಈ ಬಾರಿ 6ನೇ ಬಾರಿ ಅಭಿಮನ್ಯು ಹೊರಲಿದ್ದಾರೆ. 2020ರಿಂದನೂ ಕೂಡ ಹೊರತಿರುವಂತಹ ಅಭಿಮನ್ಯು ಕ್ಯಾಪ್ಟನ್ಗೆ 14 ಆನೆಗಳು ಸಾಥನ್ನ ನೀಡಲಿದ್ದಾವೆ. ಇದರಲ್ಲಿ ಕುಮ್ಕಿ ಆನೆಗಳ ರೀತಿ ಅಂದ್ರೆ ಅಭಿಮನ್ಯು 2012ರಿಂದನೇ ಮೈಸೂರಿನಲ್ಲಿ ದಸರಾದಲ್ಲಿ ಭಾಗಿಯಾಗ್ತಾನೆ ಬಂದ್ರು. 2015ರಲ್ಲಿ ಈ ವಾದ್ಯ ಮೇಳದ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ರೀತಿಯಾದಂತಹ ಮೈಸೂರಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಅಂತ ಅಭಿಮನ್ಯು ಈಗ 6ನೇ ಬಾರಿ ಅಂಬಾರಿಯನ್ನ ಹೊತ್ತೊಯ್ಯಲಿಕ್ಕೆ ಎಲ್ಲ ಸರ್ವ ಸನ್ನದ್ಧರಾಗಿರುವಂತಹ ದೃಶ್ಯಗಳು ಕಂಡುಬರ್ತಾ ಇದೆ. ನೀವು ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಈಗ ನಾಡದೇವತೆಯನ್ನ ಉತ್ಸವ ಮೂರ್ತಿಯನ್ನ ಕರ್ಕೊಂಡು ಬರ್ತಿರುವಂತಹ ದೃಶ್ಯಗಳು ಕಳೆದ 8 ದಿನಗಳಿಂದನೂ ಕೂಡ ವಿವಿಧ ಏನು ನವರಾತ್ರಿಯ ಏನು ಪೂಜೆಗಳೇನಿದ್ವು ಆ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಅದು ಆರಂಭದ ಮೊದಲ ದಿನದಿಂದನೂ ಕೂಡ ಯದುವೀರವರು ಕಂಕಣ ಬದ್ಧರಾಗಿ ಅಂದ್ರೆ ಅರಮನೆ ಆವರಣದಿಂದ ಅವ್ರು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ. ಪ್ರತಿದಿನನೂ ಕೂಡ ನಿಮಗೆ ಏನು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಆಗತ್ತೆ. ಬನ್ನಿ ಮುಡಿಯುವಂತ ಕಾರ್ಯನೂ ಕೂಡ ಆಗತ್ತೆ. ಈ ಹಿಂದೆ ನಿಮ್ಗೆ ಪಾಂಡವರು ಮತ್ತು ಈ ಆಯುಧ ಪೂಜೆ ಯಾಕೆ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮ ದೀಕ್ಷಿತರು ಮಾಹಿತಿಯನ್ನು ಕೂಡ ಕೊಟ್ಟರು. ಸೊ ಆಯುಧ ಪೂಜಾ ಕಾರ್ಯಕ್ರಮ ಕೂಡ ನಿನ್ನೆ ಆಯ್ತು. ಇವತ್ತು ನಾಡದೇವತೆ ಅಧಿದೇವತೆ ಚಾಮುಂಡೇಶ್ವರಿ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಇದ್ರು.